ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ಸ್ಮಿತಾ ರಂಗನಾಥ್. ಬಹಳ ಮುಖ್ಯವಾಗಿ ಇವತ್ತು ಸಿದ್ದರಾಮಯ್ಯ ದಾಖಲೆಯ 16ನೇ ಬಜೆಟ್ ಮಂಡಿಸಲಿದ್ದಾರೆ. ವೆರಿ ಫಸ್ಟ್ ಟೈಮ್ ನಮ್ಮ ಬಜೆಟ್ ಗಾತ್ರ 4 ಲಕ್ಷ ಕೋಟಿ ಮೀರಲಿದೆ ಅನ್ನುವಂತ ಒಂದು ನಿರೀಕ್ಷೆ ಇದೆ. ನೆನಪಿರಲಿ, 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಈಗಲೂ ನೆನಪಿದೆ, 1 ಲಕ್ಷ ಕೋಟಿ ಬಜೆಟ್, ಪ್ರಪ್ರಥಮವಾಗಿ ಅದು 1 ಲಕ್ಷ ಕೋಟಿ ಬಜೆಟ್ ಆಗಿತ್ತು. ಇವತ್ತಿನ ದಿನಮಾನದಲ್ಲಿ ಅದು 4 ಲಕ್ಷ ಕೋಟಿ ಬಜೆಟ್ಗೆ ಏರಿಕೆಯಾಗಲಿದೆ ಅನ್ನೋದು. ಜೊತೆಗೆ ಸಿದ್ದರಾಮಯ್ಯ ಅವರ ದಾಖಲೆಯ 16ನೇ ಬಜೆಟ್. ಸಿದ್ದರಾಮಯ್ಯ ಒಂದು ಸಮಯದಲ್ಲಿ ಒಂದು ಮಾತನ್ನು ಹೇಳಿದ್ರು. ಅವರ 45-46ನೇ ವರ್ಷದಲ್ಲಿ ಅವರು ಪ್ರಪ್ರಥಮ ಬಜೆಟ್ ಮಂಡಿಸುವಂತಹ ಸಂದರ್ಭದಲ್ಲಿ ಈತ ಹೇಗೆ ಬಜೆಟ್ ಮಂಡಿಸಬಲ್ಲ ಅನ್ನುವಂಥ ಒಂದು ಟೀಕೆ ವ್ಯಕ್ತವಾಗಿತ್ತಂತೆ ಅವರ ಬಗ್ಗೆ. ಕುರಿ ಮೇಯಿಸೋನು ಏನು ಬಜೆಟ್ ಮಂಡಿಸಬಲ್ಲ ಅಂತೇಳಿ. ಬಟ್ ಅದನ್ನು ಎಷ್ಟು ಪಾಸಿಟಿವ್ ಆಗಿ ಸಿದ್ದರಾಮಯ್ಯನವರು ತಗೊಂಡ್ರು ಅಂತಂದ್ರೆ ಅವತ್ತಿಂದ ಶುರು ಮಾಡಿದ್ರಂತೆ ಅವರು ಆರ್ಥಿಕತೆ ಬಗ್ಗೆ ಕಲಿಯೋದಕ್ಕೆ ಅಂತ ಹೇಳಿ. ಸೊ ಇವತ್ತು 16ನೇ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಬಜೆಟ್ ದಾಖಲೆಯ 16ನೇ ಬಜೆಟ್ ಬೆಳಗ್ಗೆ 10:15ಕ್ಕೆ ಬಜೆಟ್ ಮಂಡಿಸಲಿದ್ದಾರೆ ಸಿಎಂ. ಅದು ಕೂಡ ರಾಹುಕಾಲ ಆರಂಭಕ್ಕೂ ಮುನ್ನ ಬಜೆಟ್ ಮಂಡಿಸ್ತಾರಂತೆ. ಬಹುಶಃ ರೇವಣ್ಣ ಅವರು, ಅವರ ಗೆಳೆಯ ರೇವಣ್ಣ ಅವರು ಕೊಟ್ಟಿರುವಂತಹ ಸಲಹೆ ಇರಬಹುದೇನು. 3 ಗಂಟೆ 30 ನಿಮಿಷ ಬಜೆಟ್ ಓದುವ ಸಾಧ್ಯತೆ ಇದೆ. ಈ ರಾಹುಕಾಲ ಗುಳಿಗೆ ಕಾಲ ಸಿದ್ದರಾಮಯ್ಯನವರಿಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಹೆಚ್ಚಿಗೆ ನಂಬಿಕೆ ಇದ್ದಂಗಿಲ್ಲ. ಬಟ್ ಸ್ಟಿಲ್ ಎನಿವೆ ಹಿತೈಷಿಗಳ ಸಲಹೆ ಇರಬಹುದು. ಇನ್ನು ಬಜೆಟ್ ಬಗ್ಗೆ ಜನಸಾಮಾನ್ಯರಲ್ಲಿ ನಿರೀಕ್ಷೆಗಳು ಕಡಿಮೆ ಆಗ್ತದ್ಯಾ ಅನ್ನೋ ಒಂದು ಚರ್ಚೆ ಪದೇ ಪದೇ ಇದ್ದೇ ಇರುತ್ತೆ. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಕಳೆದ 1 ವರ್ಷ ಆರ್ಥಿಕ ವರ್ಷದ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೂ ಕೂಡ ಎಲ್ಲಾ ದಿನ ಬಳಕೆಯ ವಸ್ತು ಹಾಗೆ ಸೇವೆಗಳ ಬೆಲೆ ಏರಿಕೆಯಾಗಿದೆ. ಬಜೆಟ್ನಲ್ಲಿ ಏನ್ ಕೊಟ್ರೇನು ಏನ್ ಬಿಟ್ರೇನು ನಮ್ಮ ಕೈಯಿಂದ ದುಡ್ಡು ಖರ್ಚಾಗೋದು ಆಗ್ತಲೇ ಇದೆ. ಕೈಯಲ್ಲಿ ದುಡ್ಡು ಉಳಿಯೋ ಹಾಗೆ ಏನ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋ ಪ್ರಶ್ನೆ ಬೇಸಿಕಲಿ ಜನರನ್ನ ಕಾಡ್ತಾ ಇರೋದು. ಇನ್ನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅನ್ನೋ ಕಾರಣಕ್ಕೆ ವಿಶೇಷವಾಗಿ ವಾರಂಟಿಯನ್ನ ಕಳ್ಕೊಳ್ತಿದ್ಯಾ, ಗ್ಯಾರಂಟಿ ಅನ್ನೋ ಪ್ರಶ್ನೆ ಇದ್ದೇ ಇದೆ. ನಿನ್ನೆ ಕೂಡ ಅನೇಕ ಮಹಿಳೆಯರ ಹತ್ರ ರಿಪಬ್ಲಿಕ್ ಕನ್ನಡ ಮಾತನಾಡೋ ಸಂದರ್ಭದಲ್ಲಿ, ನಮ್ಮ ಪ್ರತಿನಿಧಿಗಳು ಮಾತನಾಡೋ ಸಂದರ್ಭದಲ್ಲಿ 5-6 ತಿಂಗಳಿಂದ ಬಂದೇ ಇಲ್ಲ ಗೃಹಲಕ್ಷ್ಮಿ ಹಣ ಅನ್ನೋ ಆರೋಪ ಇದೆ. ಹೀಗಾಗಿ ಗ್ಯಾರಂಟಿಗಳಿಗೆ ಹಣವನ್ನ ಎತ್ತಿಟ್ಟು ಅಭಿವೃದ್ಧಿಗೆ ಉತ್ತೇಜನವನ್ನ ನೀಡೋ ನಿಟ್ಟಿನಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡೋದು. ದಾಖಲೆಯ ಬಜೆಟ್ ಇರಬಹುದು, ಆದ್ರೆ ಜನಸಾಮಾನ್ಯರಿಗೆ ಮೆಚ್ಚಿಸುವ ಬಜೆಟ್ ಆಗತ್ತಾ ಅನ್ನೋ ದೊಡ್ಡ ಕುತೂಹಲ ಇದ್ದೇ ಇದೆ. ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಲಭ್ಯವಾಗಲಿಕ್ಕೆ. ಸಿಎಂ ಸಿದ್ದರಾಮಯ್ಯ ಇವತ್ತು ದಾಖಲೆಯ 16ನೇ ಬಜೆಟ್ ನಾವಾಗಲೇ ಹೇಳ್ತಾ ಇದ್ದ ಹಾಗೆ ಮಂಡಿಸುತ್ತಿದ್ದಾರೆ. ಈ ಬಾರಿಯ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ. ಜೊತೆಗೆ ಸಾಲದ ಶಾಕ್ ಕೊಡ್ತಾರಾ, ಕೇಂದ್ರ ಸರ್ಕಾರವನ್ನ ಪದೇ ಪದೇ ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರು. ಮೋದಿ ಬಂದ್ಮೇಲೆ ಸಾಲ ಹೆಚ್ಚಾಯ್ತು ಅಂತ ಹೇಳಿ. ನಮ್ಮ ರಾಜ್ಯದಲ್ಲಿ ಸಾಲವನ್ನ ಹೆಚ್ಚು ಮಾಡದೆ ಕಮ್ಮಿ ಮಾಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಏನಾದ್ರೂ ಮಾಡ್ತಾರಾ? ನಿರೀಕ್ಷೆಯ ಪ್ರಕಾರ, ಲೆಕ್ಕಾಚಾರದ ಪ್ರಕಾರ ಆ ಚಾನ್ಸಸ್ ಕಡಿಮೆನೇ ಇದೆ. ಸಾಲ ಹೆಚ್ಚಾಗೋ ಪಾಸಿಬಿಲಿಟೀಸೇ ಹೆಚ್ಚು ಅನ್ನೋದಿದೆ. ಎಲ್ಲ ಪ್ರಶ್ನೆಗಳು ಹಾಗೆ ಬಜೆಟ್ ಬಗ್ಗೆ ನಿರೀಕ್ಷೆ, ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಬಹುನಿರೀಕ್ಷಿತ ಕರ್ನಾಟಕ ಬಜೆಟ್ ಮಂಡನೆ. 16ನೇ ಆಯವ್ಯಯ ಮಂಡಿಸಲಿದ್ದಾರೆ ಸಿದ್ದರಾಮಯ್ಯ. ಇಡೀ ಕರ್ನಾಟಕ ಎದುರು ನೋಡುತ್ತಿರೋ ಬಹುನಿರೀಕ್ಷಿತ ಕರ್ನಾಟಕ ಬಜೆಟ್ ಮಂಡನೆಯಾಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 16ನೇ ಆಯವ್ಯಯ ಮಂಡಿಸಲಿದ್ದಾರೆ. ಒಂದ್ ಕಡೆ 5 ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಒದ್ದಾಡುತ್ತಿರುವಾಗಲೇ ಅದೇನು ವಿಶೇಷ ಬಜೆಟ್ ಕೊಡ್ತಾರೋ ಅಂತ ಇಡೀ ರಾಜ್ಯ ಕಾಯ್ತಿದೆ. ಜುಲೈ 2023ರಲ್ಲಿ 14ನೇ ಬಜೆಟ್ ಮಂಡಿಸಿದಾಗಲೇ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ದಾಖಲೆ ಸಿದ್ದರಾಮಯ್ಯ ಪಾಲಾಗಿತ್ತು. 2024-25ನೇ ಸಾಲಿನ ಬಜೆಟ್ ಅನ್ನ ಫೆಬ್ರವರಿಯಲ್ಲಿ ಮಂಡಿಸಿದ್ರು. ಅದು ಸಿದ್ದಣ್ಣನ 15ನೇ ಬಜೆಟ್ ಆಗಿತ್ತು. 16ನೇ ಬಜೆಟ್ ಭಾರೀ ಕುತೂಹಲ ಮೂಡಿಸಿದೆ. ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬಜೆಟ್ ಗಾತ್ರ 4 ಲಕ್ಷ ಕೋಟಿ ದಾಟಲಿದೆ ಎನ್ನಲಾಗುತ್ತಿದೆ. ಜಿಲ್ಲೆ ರಚನೆ ಕೂಗು. ಬೆಳಗಾವಿಯನ್ನ ವಿಭಜಿಸಿ ಗೋಕಾಕ್, ಬೈಲಹೊಂಗಲ, ಚಿಕ್ಕೋಡಿ ಜಿಲ್ಲೆ ಮಾಡಬೇಕೆಂಬ ಕೂಗಿದೆ. ತುಮಕೂರಿನ ತಿಪಟೂರು, ಮಧುಗಿರಿ, ಉತ್ತರ ಕನ್ನಡದ ಶಿರಸಿ, ಮೈಸೂರಿನ ಹುಣಸೂರು, ಶಿವಮೊಗ್ಗದ ಶಿಕಾರಿಪುರ, ಸಾಗರ, ದಕ್ಷಿಣ ಕನ್ನಡದ ಪುತ್ತೂರು, ಬಾಗಲಕೋಟೆಯ ಜಮಖಂಡಿ, ವಿಜಯಪುರದ ಇಂಡಿ, ರಾಯಚೂರಿನ ಸಿಂಧನೂರು, ಕೊಪ್ಪಳದ ಗಂಗಾವತಿಗಳು ಜಿಲ್ಲೆಯಾಗಬೇಕು ಎಂಬ ಕೂಗಿದೆ. ನಮಗೆ ಬಜೆಟ್ ಅಂದ್ರ ವಾಕರಿಕೆ ಆಗೈತಿ. ಸುಮ್ಮನೆ ಹೇಳ್ತಾರ, ಯಾವ ಜಾರಿ ಆಗಲ್ಲ.
ಅದು ಯಾವ ಸಿಸ್ಟಮ್ನಾಗ ಹೇಳ್ತಾರ ಗೊತ್ತಾ? ಅಯ್ಯೋ ಒಂದು ಕೇಳಕ್ಕೆ ಮಜಾ ಅನಿಸ್ತದೆ. ವಿಚಾರಿಸುತ್ತೇವೆ, ಅದಕ್ಕೆ ದುಡ್ಡು ತೆಗೆದಿಡುತ್ತೇವೆ, ನೋಡುತ್ತೇವೆ, ಒಂದಕ್ಕೊಂದು ಸಂಬಂಧ ಇಲ್ಲ. ನಾ ಕೇಳಕತ್ತೆ ಭಾಳ ದಿವಸ ಆತ್. ಈಗ ಅವನ್ನೆಲ್ಲ ಬಿಟ್ಬಿಡ್ತೇವೆ. ನಮಗೆ ಜುನೂನ್ ಸಮಸ್ಯೆ. ಇವತ್ತೆಲ್ಲ ಶಾಸಕರ ಮನೆ ಮುಂದನು ಒತ್ತಾಯ ಮಾಡಕ್ಕೆ ಬಂದವಿ, ಬಜೆಟ್ನಾಗ ಅದನ್ನ ಮಾಡ್ರಿ ಅಂತ. ಏನು ಬೇಡ್ತಿ ವರದಾನದಿಂದ ಜೋಡಣೆ ಮಾಡ್ರಿಪ್ಪ ಅಂತ ಕೇಳಕತ್ತೀವಿ. ಈಗ ಆಟೋ ಫ್ರೀ, ಬಸ್ ಫ್ರೀ ಬಿಟ್ಟವ್ರೆ. ಈಗೇನು ಬಸ್ ಫ್ರೀ ಬಿಟ್ಬಿಟ್ರೆ ನಮಗ್ ನಡಿಬೇಕಲ್ಲ ಸರ್, ಮೊದಲು ತಡಿಬೇಕು ಇದನ್ನ. ಇದು ತಡಿದ್ರೆ ನಾವು ಉಳಿತೀವಿ, ನಾವು ಸರ್ಕಾರದ ಕಡೆ ಬೇಕಾದ್ರೆ ಗಮನ ಹರಿಸ್ತೀವಿ. ಈ ತರ ಆದ್ರೆ ತುಂಬಾ ಬಡವರು ಏನಾಗುತ್ತೆ ಅಂದ್ರೆ, ಈಗ ತುಮಕೂರಲ್ಲಿ ಆಟೋಗಳು ಜಾಸ್ತಿ ಆಗ ಪರ್ಮಿಟ್ಗಳು ನಿಲ್ಲಿಸಬೇಕು. DL ಪರ್ಮಿಟ್ ಆಗಿಲಿ ಮೊದಲು ನಿಲ್ಲಿಸಬೇಕು ಇದನ್ನ. ನಾವು ರೈತರು ಕೃಷಿ ಸಾಲ ಮನ್ನಾ ಮಾಡಿದ್ರೆ ಒಳ್ಳೇದು. ಈ ಗ್ಯಾರಂಟಿಗಳು ಕರೆಕ್ಟಾಗಿ ಕೊಡ್ತಾ ಇಲ್ಲ, ಗ್ಯಾರಂಟಿ ನಿಲ್ಲಿಸಿದ್ರೆ ಒಳ್ಳೇದು. ಜನಗಳಿಗೆ ಕೃಷಿ ಆಫೀಸಲ್ಲಿ ಪಂಪ್ ಸೆಟ್ಗಳು ತಗೋತೀವಲ್ಲ, ಆ ಸವಲತ್ತಲ್ಲಿ ನೇರ ಅಕೌಂಟ್ ಖಾತೆಗೆ ಜಮಾ ಮಾಡಿದ್ರೆ ಅಮೌಂಟ್ ಸಿಗುತ್ತೆ. ಕಳಪೆಲ್ಲ ಕೊಡ್ತಾರೆ, ಕೊಡ್ತಾವ್ರೆ, ಕಳಪೆ ದುಡ್ಡು ತಿಂತಾವ್ರೆ. ಅದ್ರ ಕೆಲವು ರೈತರು ನಷ್ಟ ಆಗ್ತೈತೆ. ದಯಮಾಡಿ ಅದನ್ನ ಪರಿಶೀಲನೆ ಮಾಡಿ ಒಳ್ಳೇದು ಕೊಡಿ. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ರಾಜ್ಯ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದೆ. ಆ ನಿರೀಕ್ಷೆ ಈಡೇರುತ್ತಾ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಬಜೆಟ್ನ ಬಗ್ಗೆ ಅತ್ಯಂತ ಸರಳವಾಗಿ ನಮಗೆ ನಿಮಗೆ ಅಂದ್ರೆ ಜನಸಾಮಾನ್ಯರಿಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನ ಮಾತ್ರ ಹಂಚಿಕೊಳ್ಳೋ ಪ್ರಯತ್ನವನ್ನ ಇವತ್ತು ಇಡೀ ದಿನ ಮಾಡ್ತಾ ಹೋಗ್ತೀವಿ. ಬಜೆಟ್ನ ಲೈವ್ ಶುರುವಾದಾಗ ಅಂದ್ರೆ ಬಜೆಟ್ ಅನ್ನ ಮಂಡಿಸಲಿಕ್ಕೆ ಸಿದ್ದರಾಮಯ್ಯನವರು ಪ್ರಾರಂಭವಾದಾಗ ಎನಿವೆ ಅದರ ಲೈವ್ ಪ್ರಸಾರ ಇದ್ದೇ ಇರುತ್ತೆ. ಅದಕ್ಕಿಂತ ಮುಂಚೆ ಬಜೆಟ್ನ ನಿರೀಕ್ಷೆಗಳೇನು ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಅನೇಕ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲಾಗಿ ಬಿಜೆಪಿಯ ವಕ್ತಾರರಾದ MG ಮಹೇಶ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಜೆಡಿಎಸ್ನ ವಕ್ತಾರರಾದ ಪ್ರಶಾಂತಿ ಮೇಡಮ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಆಗಮಿಸುವ ನಿರೀಕ್ಷೆ ಇದೆ. ಹಾಗೆ ಕಾಸಿ ಅಧ್ಯಕ್ಷರಾದ ರಾಜಗೋಪಾಲ್ ಸರ್ ಇದ್ದಾರೆ. ನಮಸ್ಕಾರ ಸರ್. ಹಾಗೆ FKCCI ಕಡೆಯಿಂದ JR ಬಂಗೇರ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ಥಿಕ ತಜ್ಞೆ ಡಾಕ್ಟರ್ ಪವಿತ್ರ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಮೊದಲದಾಗಿ ವಿರೋಧ ಪಕ್ಷದಿಂದಲೇ ಮಾತು ಪ್ರಾರಂಭ ಮಾಡಬೇಕು, ಯಾಕಂದ್ರೆ ಆಡಳಿತ ಪಕ್ಷದವರು ಮಾತನಾಡಲಿಕ್ಕೆ ಇನ್ನೂ ಜಾಯ್ನ್ ಆಗಿಲ್ಲ. ಒಂದು ಕಡೆಯಲ್ಲಿ ಗ್ಯಾರಂಟಿಗಳ ಸರ್ಕಾರ ಅಂತ ಹೇಳಿ ಹೆಸರುವಾಸಿಯಾಗಿತ್ತು. ಆದ್ರೆ ಕಳೆದ ಒಂದು ಆರ್ಥಿಕ ವರ್ಷದಲ್ಲಿ ಗ್ಯಾರಂಟಿಗಳ ಪರಿಸ್ಥಿತಿ ಏನೇನಾಯ್ತು ಅನ್ನೋದನ್ನ ನಾವು ಕೂಡ ನೋಡಿದೀವಿ, ನೀವು ಕೂಡ ಗಮನಿಸಿದಿರಿ. ನಿರೀಕ್ಷೆ ಅನ್ನೋದು ಏನಿದೆ ಬಜೆಟ್ನಿಂದ? ನಿರೀಕ್ಷೆ ಅನ್ನೋದಂಥದ್ದು ಒಂದು ಸ್ಯಾಂಪಲ್ಸ್ ಏನು ಅಂತ ಈ ಸರ್ಕಾರದ್ದು ಆಲ್ರೆಡಿ ನಮ್ಗೊಂದು 1.5 ವರ್ಷದಲ್ಲಿ ಗೊತ್ತಾಗಿದೆ. ಏನು ಕರ್ನಾಟಕವನ್ನ ಒಂದು ಕಾಲದಲ್ಲಿ ಬಹಳ ಒಂದು ಆರ್ಥಿಕವಾಗಿ ಕರ್ನಾಟಕ ಬಹಳ ಸದೃಢವಾದಂಥದ್ದು. ಆ ಸದೃಢ ಕರ್ನಾಟಕದ ಆರ್ಥಿಕ ಸ್ಥಿತಿಯನ್ನ ಈ ಬಿಮಾರು ರಾಜ್ಯಗಳು ಅಂತ ಏನು ಮೊದಲು ಕರೆಯಲ್ಪಡ್ತಿತ್ತು, ಆ ಬಿಮಾರು ಹಂತಕ್ಕೆ ತಂದು ಬಿಟ್ಟಿರುವಂತದ್ದು ದೊಡ್ಡ ಸಾಧನೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನೋಂಥದ್ದು ಒಂದು ರಾಜ್ಯ ಬೆಳವಣಿಗೆ ಆಗಬೇಕು ಅಂತಂದ್ರೆ ಬಂಡವಾಳ ಹಾಕಬೇಕು. ಬಂಡವಾಳನೇ ಹಾಕದೆ ಸಾಲ ಮಾಡಿಕೊಂಡು ಚಾರ್ವಾಕನ್ ಪದ್ಧತಿ ಒಳಗಡೆ, ಚಾರ್ವಾಕ ಹೇಳ್ದ ಅಂತೇಳಿ ಸಿದ್ದರಾಮಯ್ಯನವ್ರ ಸ್ನೇಹಿತರೆಲ್ಲರೂ ಚಾರ್ವಾಕನ್ ಮಿತ್ರರು. ಅವರು ಆ ಮಿತ್ರರ ಮಾತನ್ನ ಕೇಳಿ ಸಾಲ ಮಾಡೋದೇ ಒಂದು ದೊಡ್ಡದು ಅಂತ ಭಾವಿಸ್ಬಿಟ್ಟು ಸಿದ್ದರಾಮಯ್ಯನವರು ತಮ್ಗೊಂದು ಅಂಕಿ ಅಂಶ ಹೇಳಬೇಕು ಮೇಡಮ್. 50 ವರ್ಷ ಕರ್ನಾಟಕ ರಾಜ್ಯ 1 ಲಕ್ಷ ಕೋಟಿ ಸಾಲ ಮಾಡಿರ್ಲಿಲ್ಲ.